ಪ್ರತಿ ಬಾರಿ ಮೈಸೂರು ದಸರಾದ ಸಂಭ್ರಮಾಚರಣೆ ನಡುವೆ ಮಹಿಷ ದಸರಾ ಆಚರಣೆಯ ಪಟ್ಟು ಹಾಗೆ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಂಘರ್ಷಗಳು ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಮಾಡಬೇಡಿ ಅಂತ ಹೇಳಿ ಯಾರೂ ಹೇಳಲ್ಲ. ಇನ್ಫ್ಯಾಕ್ಟ್ ಯದುವೀರ್ ಒಡೆಯರ್ ಅವರು ಕೂಡ ಮೊನ್ನೆ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡೋ ಸಂದರ್ಭದಲ್ಲಿ ನೋಡಿ, ನೆಲದ ಸಂಸ್ಕೃತಿ ಹಾಗೆ ಬೆಟ್ಟಕ್ಕಿರುವ ಗೌರವಕ್ಕೆ ಚ್ಯುತಿ ಬರದೇ ಇರೋ ರೀತಿಯಲ್ಲಿ ಏನಾದರೂ ಮಾಡಿ ಅಂತ ಹೇಳಿ ಬೇಸರ ಜೊತೆಗೆ ಅಸಮಾಧಾನ ಹಾಗೆ ಒಂದು ರೀತಿಯಲ್ಲಿ ಮಾಡಿಕೊಳ್ಳಿ ಅನ್ನೋ ರೀತಿಯ ಸಹಮತಿಯನ್ನ ಕೂಡ ವ್ಯಕ್ತಪಡಿಸಿದ್ರು. ಇವತ್ತು 10:30ಕ್ಕೆ ವೇದಿಕೆ ಕಾರ್ಯಕ್ರಮ ನಡೆಯುತ್ತಂತೆ ಮೈಸೂರಿನ ಟೌನ್ ಹಾಲ್ ಆವರಣದಲ್ಲಿ. ಮಹಿಷ ಮಂಡಲೋತ್ಸವ ಅನ್ನೋ ಹೆಸರಲ್ಲಿ ಈ ಬಾರಿ ಮಹಿಷ ದಸರಾ ಆಚರಣೆಯನ್ನ ಮಾಡಲಾಗ್ತಾ ಇರೋದು. ಉರಿಲಿಂಗಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮಿ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಹಿತಕರ ಘಟನೆಗಳಾಗಬಾರದು ಅನ್ನೋ ಕಾರಣಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಚಾಮರಾಜನಗರ ನಳಂದ ಬುದ್ಧ ವಿಹಾರದ ಬೋಧಿದತ್ತ ಬಂತೇಜಿ, ಬರಹಗಾರ ಯೋಗೇಶ್ ಮಾಸ್ಟರ್, ಮಾಜಿ ಮೇಯರ್ ಪುರುಷೋತ್ತಮ್, ಪ್ರೊಫೆಸರ್ KS ಭಗವಾನ್, ಆಬ್ವಿಯಸ್ಲಿ ಪ್ರೊಫೆಸರ್ PV ನಂಜರಾಜ್ ಅರಸ್ ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ವೇದಿಕೆ ಕಾರ್ಯಕ್ರಮ ಸ್ಥಳ ಬಿಟ್ಟು ನಗರದ ಬಹುತೇಕ ಎಲ್ಲ ಕಡೆಗಳಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಭಾರತೀಯ ದಂಡ ಸಂಹಿತೆ 163, ನಾವು ಇದನ್ನ 144 ಸೆಕ್ಷನ್ ಅಂತ ಹೇಳಿ ಹಿಂದೆ ಹೇಳ್ತಿದ್ವಿ CRPC ಇದ್ದಾಗ. ಈಗ 163 ಅಡಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಮಧ್ಯಾಹ್ನದವರೆಗೆ ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ, ಗಮನಿಸಿ. ಮಹಿಷ ದಸರಾ ಆಚರಣೆ ಮಾಡೋದಕ್ಕೆ ಈಗಾಗಲೇ ಆಚರಣೆ ಸಮಿತಿ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಭಾಳ ಪ್ರಮುಖವಾಗಿ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಮಹಿಷರಿಗೆ ಪುಷ್ಪಾರ್ಚನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಂತೇಳಿ ಇವತ್ತು ಚಾಮುಂಡಿ ಬೆಟ್ಟಕ್ಕೂ ಕೂಡ ನಿಷೇಧವನ್ನು ಹೇರಲಾಗಿದೆ. ನನಗೆ ಸದ್ಯ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ತಾವರಕಟ್ಟೆ ಬಳಿ ಇದ್ದೇನೆ. ನೀವು ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಇವತ್ತು ನೆನ್ನೆ ಮಧ್ಯರಾತ್ರಿ 12 ಗಂಟೆಯಿಂದ ಇವತ್ತು ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಮೈಸೂರು ನಗರದಾದ್ಯಂತ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಈಗಾಗಲೇ ಮಹಿಷ ದಸರಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಆಚರಣೆಯ ಸಮಿತಿಯ ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು ಚಾಮುಂಡಿ ಬೆಟ್ಟದಲ್ಲಿರುವಂತಹ ಮಹಿಷರಿಗೆ ಪುಷ್ಪಾರ್ಚನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಈಗಾಗಲೇ ಒಂದು ಮನವಿ ಸಲ್ಲಿಸಿದ್ರು. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಈಗಾಗಲೇ BJP ಕೂಡ ಚಾಮುಂಡಿ ಬೆಟ್ಟ ಛಲವನ್ನು ಹಮ್ಮಿಕೊಂಡಿದ್ರು. ಎಲ್ಲೋ ಒಂದು ಕಡೆ ಘರ್ಷಣೆ ಆಗುತ್ತೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುತ್ತೆ ಅಂತೇಳಿ ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡದಂತೆ ಇವತ್ತು ಮೈಸೂರು ನಗರಾದ್ಯಂತ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಸೊ ಹೀಗಾಗಿ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕ ನಿಷೇಧವನ್ನು ಹೇರಲಾಗಿದೆ. ಯಾರೊಬ್ಬರು ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಜೊತೆಗೆ ಯಾರೇ ಬಂದರೂ ಕೂಡ ಅವರನ್ನು ತಾವರಕಟ್ಟೆ ಬಳಿ ವಾಪಸ್ ಕಳಿಸಲಾಗ್ತಾ ಇದೆ. ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸುಮಾರು 3 ದ್ವಾರಗಳಿದೆ. ಆ ದ್ವಾರಗಳಲ್ಲೂ ಕೂಡ ಪೊಲೀಸರು ಸಾಕಷ್ಟು ಭದ್ರತೆಯನ್ನು ಹಾಕ್ಕೊಂಡಿದ್ದಾರೆ. ಜೊತೆಗೆ ಯಾರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗಬಾರ್ದು. ಒಂದು ವೇಳೆ ಹೋಗಿ ಅಲ್ಲಿ ಪುಷ್ಪಾರ್ಚನೆ ಮಾಡಿದ್ರೆ ಅದು ಬೇರೆ ರೀತಿಯಾದಂತಹ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ. ಸೊ ಹೀಗಾಗಿ ಎಲ್ಲರಿಗೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಕೇವಲ ಚಾಮುಂಡಿ ಬೆಟ್ಟದಲ್ಲಿರುವಂತಹ ನಿವಾಸಿಗಳಿಗೆ ಮಾತ್ರ ಅವಕಾಶ ಕೊಡಲಾಗಿದೆ. ಅವರಿಗೆ ಪಾಸನ್ನು ತೋರಿಸಿ ಒಳಬಿಡುವಂತಹ ಕೆಲಸ ಮಾಡಲಾಗ್ತಾ ಇದೆ. ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ನಾಕಾಬಂದಿಯನ್ನು ಹಾಕಿದ್ದಾರೆ. ಜೊತೆಗೆ ಇವತ್ತು ಈಗಾಗಲೇ ಏನು ಮಹಿಷ ದಸರಾ ಆಚರಣೆ ಮಾಡಲಾಗ್ತಾ ಇದೆ. ಟೌನ್ ಹಾಲ್ ಹೊರತುಪಡಿಸಿ ನಗರದಾದ್ಯಂತ 144 ಅಂದರೆ ಭಾರತೀಯ ದಂಡ ಸಂಹಿತೆ 163 ಅಡಿಯಲ್ಲಿ ಈಗಾಗಲೇ ಸೆಕ್ಷನ್ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ದೊಡ್ಡ ಮಟ್ಟದ ಅಂದರೆ ಈಗಾಗಲೇ ಏನು ಮಹಿಷ ದಸರಾ ಮತ್ತು ದಸರಾ ಬರ್ತಾ ಇದೆ. ಸೊ ಇದ್ದ ಸಂದರ್ಭದಲ್ಲಿ ಮಹಿಷರಿಗೆ ದಸರಾ ಆಚರಣೆ ಮಾಡುವಂಥದ್ದು ಸರಿಯಲ್ಲ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಟೌನ್ ಹಾಲ್ನಲ್ಲಿ ಮಹಿಷ ದಸರಾ ಅಂದರೆ ಮಹಿಷ ಮಂಡಲೋತ್ಸವ ಮಾಡೋದಕ್ಕೆ ಈಗಾಗಲೇ ಸಮಿತಿ ನಿರ್ಧಾರವನ್ನು ಮಾಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಕೇವಲ ಟೌನ್ ಹಾಲ್ ಆವರಣದಲ್ಲಷ್ಟೇ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಮಾತ್ರ ಅವಕಾಶ ಕೊಡಲಾಗಿದೆ. ಯಾವುದೇ ರೀತಿಯಾದಂತಹ ರ್ಯಾಲಿಗೆ ಅವಕಾಶವನ್ನು ಕೊಡಲಿಲ್ಲ. ಸೊ ಹೀಗಾಗಿ ಇವತ್ತು 11 ಗಂಟೆಗೆ ಟೌನ್ ಹಾಲ್ನಲ್ಲಿ ಮಹಿಷ ದಸರಾ ಅಂದರೆ ಮಹಿಷ ಮಂಡಲೋತ್ಸವ ಅಂತೇಳಿ ಹೆಸರು ಬದಲಾವಣೆ ಮಾಡಿಕೊಂಡು ಆ ಒಂದು ಕಾರ್ಯಕ್ರಮ ನಡೆಯುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಹಲವು ಗಣ್ಯರು ಭಾಗಿಯಾಗ್ತಾರೆ. ಮಹಿಷರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಕೊಡ್ತಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ವಿನೋದ್ ಪಡ್ವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ತುಮಕೂರಿನ ಪಾವಗಡದಲ್ಲಿ ಹಾಲಿನ ಟ್ಯಾಂಕರ್ ಒಂದು ಪಲ್ಟಿಯಾಗಿದೆ. ಬ್ಯಾಡನೂರು ಗ್ರಾಮದಿಂದ ಬರುವಾಗ ಈ ಘಟನೆ ನಡೆದಿದೆ. ಕ್ರೇನ್ ಸಹಾಯದಿಂದ ಟ್ಯಾಂಕರ್ ಅನ್ನ ಪೊಲೀಸರು ಈಗ ಮೇಲೆತ್ತಿದ್ದಾರೆ. ಹಾಲನ್ನ ಕ್ಯಾನ್ಗಳಲ್ಲಿ ತುಂಬಿಸಿಕೊಂಡು ಗ್ರಾಮಸ್ಥರು ಹೋಗ್ತಾ ಇದ್ದಾರೆ. ಹಾಲಿನ ಟ್ಯಾಂಕರ್ ಪಲ್ಟಿ ಆದ್ರಿಂದಾಗಿ ಹಾಲೆಲ್ಲ ಚೆಲ್ಲೋಗಿತ್ತು. ಗ್ರಾಮಸ್ಥರು ಕ್ಯಾನ್ಗಳಲ್ಲಿ ಹಾಲನ್ನು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ.
ತುಮಕೂರಿನಲ್ಲಿ ನಡೆದಿರುವಂಥ ಘಟನೆ ಇದು. ಪಾವಗಡದಲ್ಲಿ ಹಾಲಿನ ಟ್ಯಾಂಕರ್ ಪಲ್ಟಿಯಾಗಿದೆ. ಬ್ಯಾಡ್ನೂರು ಗ್ರಾಮದಲ್ಲಿ ಬರುವಾಗ ಈ ಘಟನೆ ಆಗಿದೆ. ನೋಡಿ, ಕ್ಯಾನ್ಗಳಿಗೆ ಹಾಲು ತುಂಬಿಸ್ಕೊಂಡು ಹೋಗ್ತಾ ಇರೋದು. ಟ್ಯಾಂಕರ್ ಪಲ್ಟಿ ಆಯ್ತಲ್ಲ, ಆ ಕ್ಯಾಪ್ ಇದೆಯಲ್ಲ, ಆ ಕ್ಯಾಪ್ ಹತ್ರ ಸೋರ್ತಾ ಇದೆ. ಹಾಗಾಗಿ ಕ್ಯಾನ್ಗಳಿಗೆ ಹಾಲನ್ನು ತುಂಬಿಸ್ಕೊಂಡು ಗ್ರಾಮಸ್ಥರು ಹೋಗ್ತಾ ಇದ್ದಾರೆ. ತುಮಕೂರಿನ ಪಾವಗಡದಲ್ಲಿ ಆಗಿರುವಂಥ ಘಟನೆ. ಟ್ಯಾಂಕರ್ ಪಲ್ಟಿಯಾಗಿ ಈ ಅವಘಡ ಸಂಭವಿಸಿದೆ. ಕ್ರೇನ್ ಸಹಾಯದಿಂದ ಈಗ ಟ್ಯಾಂಕರ್ ಅನ್ನ ಪೊಲೀಸರು ಮೇಲೆತ್ತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಮಾಹಿತಿ ಲಭ್ಯ ಆಗಿದೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಮೂಡ ಹಗರಣದಲ್ಲಿ ಸಿಲುಕಿ ಸಿದ್ದರಾಮಯ್ಯ ಒದ್ದಾಡ್ತಾ ಇದ್ದಾರೆ. ತನಿಖೆಯ ಬಿಸಿ ಅವರ ತಲೆಗೆ ತಟ್ಟಿದ್ದು. ಈ ಮಧ್ಯೆ ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ದ್ವೇಷದ ರಾಜಕಾರಣ ಶುರುವಾದಂತೆ ಕಾಣ್ತಾ ಇದೆ. ರಾಜ್ಯದಲ್ಲಿ ನಡೀತಿದೆಯಾ ದ್ವೇಷದ ರಾಜಕಾರಣ? ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ದಾಖಲು. ರಾಜ್ಯದಲ್ಲಿ ಗವರ್ಮೆಂಟ್ ವರ್ಸಸ್ ಗವರ್ನರ್ ವಾರ್ ಆಯ್ತು. ಇದೀಗ ರಾಜ್ಯ ಸರ್ಕಾರ ವರ್ಸಸ್ ವಿಪಕ್ಷ ನಾಯಕರ ನಡುವೆ ವಾರ್ ಶುರುವಾದಂತಿದೆ. ಸಿದ್ದರಾಮಯ್ಯ ಕೊರಳಿಗೆ ಮೂಡ ಹಗರಣದ ಉರುಳು ಸುತ್ತಕೊಂಡಿದೆ. ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ಸಿಎಂ ಎಚ್ಚರಿಕೆಯಿಂದ ಇದ್ದಾರೆ. ಈ ಮಧ್ಯೆ ಬಿಜೆಪಿ ನಾಯಕರ ವಿರುದ್ಧ ಸೈಲೆಂಟ್ ಆಗಿ ಸಮರ ಸಾರಿದ್ದು ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ದೋಸ್ತಿ ನಾಯಕರೇ ಟಾರ್ಗೆಟ್ ಆಗಿದ್ದಾರೆ. ಕುಮಾರಸ್ವಾಮಿ, ಯಡಿಯೂರಪ್ಪ ಬಳಿಕ ಬಿಜೆಪಿಯ ಹಲವು ನಾಯಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚುನಾವಣಾ ಬಾಂಡ್ ಮೂಲಕ ಹಣ ವಸೂಲಿ ಆರೋಪದ ಮೇಲೆ ನಿರ್ಮಲಾ ಸೀತಾರಾಮನ್, ಜೆಪಿ ನಡ್ಡಾ, ನಳಿನ್ ಕುಮಾರ್ ಕಟೀಲ್, ಬಿವೈ ವಿಜಯೇಂದ್ರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾವ್ಯಾವ ಸೆಕ್ಷನ್ ಅಡಿ ಎಫ್ಐಆರ್? ಐಪಿಸಿ ಸೆಕ್ಷನ್ 384 ಅಡಿ ಸುಲಿಗೆ ಪ್ರಕರಣ, 120 ಬಿ ಅಡಿ ಅಪರಾಧಿಕ ಒಳಸಂಚು, 34 ಅಡಿ ಕೃತ್ಯಕ್ಕೆ ಸಮಾನ ಉದ್ದೇಶ. ಬೆಂಗಳೂರು ತಿಲಕ್ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಚುನಾವಣಾ ಬಾಂಡ್ ವಿಚಾರವಾಗಿ ದೂರುದಾರ ಆದರ್ಶ್ ಅಯ್ಯರ್ ಎಂಬುವರು ಕೋರ್ಟ್ ಮೆಟ್ಟಿಲೇರಿದ್ರು. 42ನೇ ಎಸಿಎಂಎಂ ನ್ಯಾಯಾಲಯದ ಆದೇಶದ ಮೇರೆಗೆ ಎಫ್ಐಆರ್ ದಾಖಲಾಗಿದ್ದು ಬಿಜೆಪಿಗರಿಗೆ ಹೊಸ ತಲೆನೋವು ಶುರುವಾಗಿದೆ. ದ್ವೇಷದ ರಾಜಕಾರಣವೋ ಅಥವಾ ಬಿಜೆಪಿ ಮೇಲಿನ ಕೋಪವೋ ಗೊತ್ತಿಲ್ಲ. ಆದರೆ ಇಬ್ಬರ ಕೆಸರರ ಚಾಟದಲ್ಲಿ ಒಬ್ಬರಿಗೊಬ್ಬರು ಆರೋಪಗಳ ಸುರಿಮಳೆಗೈದಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರ ಉತ್ತರ ಹೇಗಿರುತ್ತೆ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.